ಜೀವನದಲ್ಲಿ ಇವೆರಡು ವಿದ್ಯೆ ಕಲ್ತಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕಬಹುದು. ಒಂದು ಸ್ವಿಮ್ಮಿಂಗ್, ಎರಡನೇದು ಚೆಸ್. ಫಸ್ಟ್ ಸ್ವಿಮ್ಮಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತಿನ ದಿನ ನೋಡಿ, ಈಗೆಲ್ಲ ಸಮ್ಮರ್ ಸೀಸನ್, ಬೇಸಿಗೆ ಕಾಲ, ಪ್ರತಿದಿನ ನ್ಯೂಸ್ ಪೇಪರ್ ನೋಡಿ ಒಂದಲ್ಲ ಒಂದು ಮಕ್ಕಳು ನೀರಲ್ಲಿ ಮುಳುಗಿ ಸಾಯ್ತಾ ಇರೋ ಉದಾಹರಣೆಗಳು ಸಿಗ್ತಾ ಇದೆ. ನೋಡಿ, ಈಗ ಮಕ್ಕಳು ಚಿಕ್ಕವರಾಗಿರ್ಬೋದು, ಮುಂದೆ ಸ್ಕೂಲ್ ಹೋಗ್ತಾರೆ, ಕಾಲೇಜ್ ಹೋಗ್ತಾರೆ, ಮುಂದೆ ಕೆಲಸಕ್ಕೆ ಹೋಗ್ತಾರೆ, ಕಾಲೇಜ್ ಜೊತೆ ಎಲ್ಲೋ ಟೂರ್ ಹೋಗ್ತಾರೆ, ದೇವಸ್ಥಾನ ಹತ್ರ ಹೋಗ್ತಾರೆ, ಅಲ್ಲೆಲ್ಲ ನದಿ ಇರುತ್ತೆ, ಸಮುದ್ರ ಇರುತ್ತೆ. ಪ್ರತಿಯೊಂದು ಜೀವಿಗೂ ನೀರು ನೋಡಿದ್ರೆ ಟೆಂಪ್ಟ್ ಆಗುತ್ತೆ. ಈಜು ಹೊಡಿಬೇಕು, ಸ್ವಿಮ್ಮಿಂಗ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಟೆಂಪ್ಟ್ ಆಗುತ್ತೆ. ನೀರು ಇಳಿತಾರೆ, ಈಜು ಕಲ್ತಿಲ್ಲ ಅಂದ್ರೆ ಆಕಸ್ಮಿಕವಾಗಿ ಈಜು ಬರದಂತೆ ಮುಳುಗಿ ಸಾಯೋದು ಸಹಜ. ಆದ್ರಿಂದ ಮಕ್ಕಳಿಗೆ, ಪ್ರತಿಯೊಂದು ಮಕ್ಕಳಿಗೆ 1ನೇ ಕ್ಲಾಸ್ ಹೋಗಕ್ ಮೊದಲೇ ಸ್ವಿಮ್ಮಿಂಗ್ ಕಲಿಸಿ. ಅದೇನು ದೊಡ್ಡ ವಿಷಯ ಅಲ್ಲ. ಒಂದು ಮಗುಗೆ 5 ವರ್ಷ ತುಂಬಿದೆ ಅಂದ್ರೆ 15ರಿಂದ 21 ದಿನದಲ್ಲಿ ಮಕ್ಕಳಿಗೆ ಈಜು ಕಲಿಸಬಹುದು. ತುಂಬಾ ಈಜಿ. ಚಿಕ್ಕ ವಯಸ್ಸಲ್ಲಿ ಈಜು ಕಲಿಸೋದು ತುಂಬಾ ಈಜಿ. ನಾನೇ ಒಂದು 30 ಮಕ್ಕಳು ಕಲಿಸಿದ್ದೀನಿ ನಮ್ಮೂರಲ್ಲಿ. ಮಕ್ಕಳಿಗೆ ಈಜು ಕಲಿಸಿದ್ರು. ಸ್ಕೂಲ್ ಕಲಿಸಿಲ್ಲ ಅನ್ನೋ ಪರವಾಗಿಲ್ಲ, ಮಕ್ಕಳಿಗೆ ಈಜು ಕಲಿಸಿದ್ರು. ಅದೇ ರೀತಿ ಚೆಸ್ ಬನ್ನಿ. ಎರಡನೇದು ಚೆಸ್. ಇವತ್ತಿನ ದಿನ ಸ್ಪರ್ಧಾತ್ಮಕ ಜಗತ್ತು, ಕಾಂಪಿಟೇಟಿವ್ ವರ್ಲ್ಡ್, ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಇದೆ. LKG ಇಂದ ಹಿಡಿದು UPSC ಎಕ್ಸಾಮ್ ಬರೆಯೋದ್ರವರೆಗೂ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಮಕ್ಕಳು ಬದುಕಬೇಕು ಅಂದ್ರೆ ಆಲೋಚನೆ ಮಾಡೋ ಶಕ್ತಿ ಚೆನ್ನಾಗಿರ್ಬೇಕು. ಆಲೋಚನೆ ಮಾಡೋ ಶಕ್ತಿ, ಯೋಚನಾ ಶಕ್ತಿ ಚೆನ್ನಾಗಿದ್ರೆ ಮಕ್ಕಳು ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಬದುಕಬಹುದು. ಈ ಆಲೋಚನಾ ಶಕ್ತಿ, ಮೆಂಟಲಿ ಸ್ಟ್ರಾಂಗ್ ಯಾವ ರೀತಿ ಆಗ್ಬೋದು ಅಂದ್ರೆ ಚೆಸ್ ಆಡೋದ್ರಿಂದ. ಒಂದು ಮಗು ಚೆಸ್ ಆಡೋದು ಕಲ್ತಿದೆ ಅಂದ್ರೆ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಬರುತ್ತೆ. ಜೀವನದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇರ್ಬೋದು ಅಥವಾ ಜೀವನದಲ್ಲೇ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಬಂದು ಕೂತ್ಕೊಂಡು ಆಲೋಚನೆ ಮಾಡುತ್ತೆ. ಪ್ಲಾನ್ A, ಪ್ಲಾನ್ B, ಪ್ಲಾನ್ C, ಪ್ಲಾನ್ D ಅಂತ ಕೂತ್ಕೊಂಡು ಯೋಚನೆ ಮಾಡಿ ಒಂದಲ್ಲ ಒಂದು ಪರಿಹಾರ ಹುಡಿಕೊಳ್ಳುತ್ತೆ. ಗೊಡುವಂತ ಅಳ್ತಾ ಕೂತ್ಕೊಳ್ಳೋದು ಅಥವಾ ಇನ್ನೊಬ್ರು ಕಾಲಿಟ್ಕೊಂಡು ಕೂತ್ಕೊಳ್ಳೋದು, ಆ ಥರ ಯಾವುದು ಮಾಡೋಕ್ಕಾಗಲ್ಲ. ಸ್ವಂತ ಬುದ್ಧಿಯಿಂದ ತನ್ನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡ್ಕೊಂಡು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳುತ್ತೆ. ಇದೊಂದು ಕಾರಣದಿಂದ ಮಕ್ಕಳಿಗೆ ಚೆಸ್ ಕಲಿಸ್ಬೇಕು. ಇವತ್ತಿನ ದಿನ ಪ್ರಪಂಚದಲ್ಲಿ ಎಷ್ಟೋ ದೇಶದಲ್ಲಿ ಚೆಸ್ನ ಕಂಪಲ್ಸರಿ ಮಾಡಿದ್ದಾರೆ. ಈವನ್ ಇಂಡಿಯಾದಲ್ಲಿ, ಗುಜರಾತ್ ಅಲ್ಲಿ ಸುಮಾರು ಸ್ಕೂಲಲ್ಲಿ ಚೆಸ್ನ ಕಂಪಲ್ಸರಿ ಮಾಡಿದ್ದಾರೆ. ಆದ್ರಿಂದ ಪ್ರತಿಯೊಂದು ಮಕ್ಕಳಿಗೂ ಚೆಸ್ ಕಲಿಸಿ, ಸ್ವಿಮ್ಮಿಂಗ್ ಕಲಿಸಿ. ಹೆಣ್ಮಕ್ಳಾಗಿದ್ರೆ ಕರಾಟೆ ಕಲಿಸಿ. ಏನಕ್ಕೆ ಅಂದ್ರೆ ಈಗ 1.5 ಅಥವಾ 2 ವರ್ಷದಿಂದ ಮಳವಳ್ಳಿ ರೇಪ್ ಕೇಸ್ ನೋಡಿರ್ಬೋದು. ಆ ಮಗುಗೆ 11 ವರ್ಷ, ಹೆಣ್ಮಗುಗೆ 11 ವರ್ಷ, ರೇಪಿಸ್ಟ್ಗೆ 50 ವರ್ಷ. ಆ ಮಗುಗೆ ಸರಿಯಾಗಿ ಏನಾರ ಕರಾಟೆ ಕಲಿಸಿದ್ರೆ ಆ ಅಯೋಗ್ಯಂಗೆ ಹೊಡೆಯೋ ಜಾಗದಲ್ಲಿ ಏನಾರ ಹೊಡೆದ್ರೆ ಎಲ್ಲ ಉದುರೋಗಿರೋದು. ಆ ಮಗು ಇವತ್ತು ಜೀವಂತವಾಗಿರ್ತಿತ್ತು. ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಪೂರ್ತಿ ಪ್ರಪಂಚ ಸುತ್ತಬೇಕು ಅಂದ್ರೆ ಮಕ್ಕಳು ಕರಾಟೆ ಕಲ್ತಿರ್ಬೇಕು. ಆದ್ರಿಂದ ಪ್ರತಿಯೊಂದು ಮಕ್ಕಳಿಗೂ ಸ್ವಿಮ್ಮಿಂಗ್ ಕಲಿಸಿ, ಚೆಸ್ ಕಲಿಸಿ, ಕರಾಟೆ ಕಲಿಸಿ. ಸ್ಕೂಲ್ ಕಳಿಸ್ಲಿಲ್ಲ ಪರವಾಗಿಲ್ಲ, ಮೊದಲು ಈ 3 ಕೆಲಸ ಮಾಡಿ. ಧನ್ಯವಾದಗಳು.